ಸ್ಟಾರ್ಟ್. ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇವತ್ತು ವಿಡಿಯೋ ಮಾಡ್ತಾ ಇರೋದು ಅಂತಂದರೆ, ಏನು ನಾವು ವಾರಕ್ಕೆ ಒಂದು ಸಲ ಫ್ರೀ ಆಯಿಲ್ ಚೇಂಜ್ ಹ್ಯಾಂಡಿಕ್ಯಾಪ್ಟಿಗೆ ಮಾತ್ರ ಮಾಡ್ತಾ ಇದ್ವಿ. ಸೊ ಅದೇ ರೀತಿ ಹಿರಿಯ ಚಾಲಕರಿಗೆ ಒಂದು ಸೇವೆ ಮಾಡಬೇಕಂತ ನಮ್ಮ ಇಚ್ಛೆ ಇತ್ತು. ಹೇಮಂತ್ ಸರ್ ಆಗ್ಬೋದು, ನಾವಾಗ್ಬೋದು, ಎಲ್ಲ ಒಂದು ಇಚ್ಛೆ ಇತ್ತು ಮಾಡಬೇಕಂತ. ಸೊ ಅದನ್ನು ಫಸ್ಟ್ ಟೈಮ್ ಇವರಿಗೆ ಸ್ಟಾರ್ಟ್ ಮಾಡಿದ್ದೀವಿ. ಇವ್ರು ಏನು ಮಾಡಿರೋದು ಅಂತಂದರೆ ಫ್ರೀ ಆಯಿಲ್ ಚೇಂಜು ಹಾಗೆಯೇ ಕ್ಲಿಚ್ ಫೇಸಿಂಗು ಎರಡೂ ಕೂಡ ಫ್ರೀ ಹಾಕ್ಕೊಟ್ಟಿದ್ದೀವಿ. ನಮ್ಮ ಆಟೋ ಚಾಲಕರಾದಂಥ ಮುನೇಶ್ವರ ಅವರು ದೇವರ ಹೆಸರಲ್ಲಿ ಮಾಡೋಕ್ಕೆ ಹೇಳಿದ್ದಾರೆ, ಸುಬ್ರಹ್ಮಣ್ಯ ದೇವರ ಹೆಸರಲ್ಲಿ, ಸುಬ್ರಹ್ಮಣ್ಯ ಸ್ವಾಮಿ ದೇವರ ಹೆಸರಲ್ಲಿ. ಸೊ ಹಾಗಾಗಿ ಅವರು ಫೇಸಿಂಗ್ ಕೊಡಿಸಿದ್ದಾರೆ, ಕ್ಲಿಚ್ ಫೇಸಿಂಗು. ಸೊ ಹೇಮಂತ್ ಸರ್ ಅವರು ಆಯಿಲ್ ಕೊಡಿಸಿದ್ದಾರೆ. ಸೊ ಇವರಿಗೆ ಇದೇ ಚಾಲಕರು ಅಂದ್ಬಿಟ್ಟು ನಾವು ಒಂದು ಸೇವೆ ಮಾಡ್ತಾಯಿದ್ದೀವಿ. ಮಳಪುರ ಈ ವಿಚಾರ ಏನು ಹೇಳ್ತೀರಾ? ನಮಸ್ಕಾರ ಸ್ನೇಹಿತರೆ. ಏನು ಶನಿವಾರ ಏನಿತ್ತು, ಶನಿವಾರ ಒಂದಿನ ಹ್ಯಾಂಡಿಕ್ಯಾಪ್ಟ್ಗಳಿಗೆ ಮಾತ್ರ ನಮ್ಮ SBI ಹೇಮಂತ್ ಸರ್ ಅವರು ಸ್ಪಾನ್ಸರ್ ಮಾಡ್ತಾಯಿದ್ರು ಆಯಿಲ್ ಚೇಂಜ್ಗೆ. ಹಾಗೇನು ಅವರು ಇನ್ನೂ ದೊಡ್ಡ ಮಟ್ಟದಲ್ಲಿ ಒಂದು ಚಾಲಕರಿಗೆ ಹಿರಿಕರು ಆದಂಥ ಒಂದು 65 ವರ್ಷ ಮೇಲ್ಪಟ್ಟಂಥ ಚಾಲಕರಿಗೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಅದನ್ನು ಒಂದು ಕಾನ್ಸೆಪ್ಟ್ ತಂದಿದ್ದಾರೆ. ಹಾಗಾಗಿ ಇವತ್ತು ಫಸ್ಟು ನಮ್ಮ ಅಂಕುಲ್ಗೆ ಇವತ್ತು ಇವರು 65 ವರ್ಷ. ಅಂಕುಲ್ ನಿಮ್ಮ ಹೆಸರು? ಮಹೇಂದ್ರ ಅಂತಂದು ಹೇಳ್ಬಿಟ್ಟು 65 ವರ್ಷ ಇವ್ರಿಗೆ. ಇವ್ರು ಬೆಳಗ್ಗೆ ಇಲ್ಲಿ ಗ್ಯಾರೇಜ್ ಹತ್ರ ಬಂದಿರ್ತಾರೆ ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಹೋಗೋಣಂತ. ಬಂದಂಥ ಸಂದರ್ಭದಲ್ಲಿ ಆಯಿಲ್ ಒಂದೇ ಚೇಂಜ್ ಮಾಡಿರಾಗಲ್ಲ, ಪೇಸಿಂಗು ತುಂಬಾ ಹೋಗಿರ್ತದೆ. ಅಂಕುಲ್ ಪೇಸಿಂಗ್ ಹೋಯ್ತೆ ಅಂತಂದಾಗ ಅಷ್ಟೊಂದು ನಮ್ಮ ಹತ್ರ ಅಮೌಂಟ್ ಇಲ್ಲ ಅಂತ ಹೇಳ್ತಾರೆ. ಅವಾಗ ಗಂಗಪ್ಪ ಅವರು ಹಿರಿಯ ಅಂತಂದು ಹೇಳ್ಬಿಟ್ಟು SBI ಹೇಮಂತ್ ಸರ್ ಹತ್ರ, ಮತ್ತು ಆಮೇಲೆ ಮುನೇಶ್ವರ ಅಂತ ಹೇಳ್ಬಿಟ್ಟು ಅವರು ದೇವರ ಹೆಸರಲ್ಲಿ, ಸುಬ್ರಹ್ಮಣ್ಯ ಸ್ವಾಮಿ ದೇವರ ಹೆಸರಲ್ಲಿ ಹೇಳಿ ನಮ್ಮ ಹೆಸರು ಬೇಡ ಅಂತ ಹೇಳಿರ್ತಾರೆ. ಅವರು ಸಹ ಒಬ್ಬ ಆಟೋ ಚಾಲಕರಾಗಿ ಈ ಥರ 65 ವರ್ಷ ದಾಟಿರೋಂಥ ಚಾಲಕರಿಗೆ ಅವರು ಒಬ್ಬರು ಚಾಲಕರಾಗಿ ಈ ರೀತಿ ಹೆಲ್ಪ್ ಮಾಡೋದ್ರಿಂದ ಇವ್ರಿಗೂ ಒಂದು ಅನುಕೂಲ ಆಗುತ್ತೆ. ಯಾಕೆಂದರೆ ಇವರು 65 ವರ್ಷ ಆದ್ರೂ ಒಂದು ಆಟೋವನ್ನು ಇವತ್ತು ಚಾಲನೆ ಮಾಡಿ ಒಂದು ನಿಯತ್ತಾಗಿ ದುಡಿತಾ ಇದ್ರಲ್ಲ, ಅದಕ್ಕೆ ನಾವು ಖುಷಿ ಪಡಬೇಕು. ಆ ವಿಚಾರಗೋಸ್ಕರನ ಹೇಮಂತ್ ಸರ್ಗೂ ಮತ್ತು ಕ್ಲಚ್ ಫೇಸಿಂಗ್ ಕೊಟ್ಟಂಥ ಸುಬ್ರಹ್ಮಣ್ಯ ಸ್ವಾಮಿ ಹೆಸರಲ್ಲಿ ಹೇಳಿ ಅಂತ ಹೇಳ್ಬಿಟ್ಟು ಹೇಳಿರೋಂಥ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಅವರಿಗೆ ದೇವರು ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ. ಯಾಕೆಂದರೆ ಚಾಲಕರಿಗೆ ಗುರುತಿಸಿ ಇವತ್ತು ಚಾಲಕರೇ ಆಗಿ ಇವತ್ತು ಒಂದು ಸೇವೆ ಕೊಡೋದ್ರಿಂದ ಇವತ್ತು ಅವ್ರಿಗೆ ಒಂದು ಫೇಸಿಂಗ್ ಒಂದು ಆಯಿಲ್ ಚೇಂಜ್ ಮಾಡಿಕೊಡೋದ್ರಿಂದ ಇನ್ನು ಅಟ್ಲೀಸ್ಟ್ ಇನ್ನು 1-1.5 ತಿಂಗಳು ಇವರು ಆರಾಮಾಗಿ ಓಡಿಸೋದು, ಮ್ಯಾಕ್ಸಿಮಮ್ ಓಡಿಸಿರೋ ಒಂದು 100 ಕಿಲೋಮೀಟ್ರ್ ಓಡಿಸ್ಬೋದು. ಅದರಲ್ಲಿ ಓಡಿಸ್ಕೊಂಡು 4 ಸಂಪಾದನೆ ಮಾಡ್ಕೊತಾರೆ, ಅವರು ಖುಷಿ ಪಡ್ತಾರೆ. ಆಗಿರೋದ್ರಿಂದ ಈ ರೀತಿ ಹೆಲ್ಪು ಒಬ್ರಿಗೊಬ್ರು ಚಾಲಕರು ಮಾಡೋದ್ರಿಂದ ಎಷ್ಟೋ ಒಂದು ಒಳ್ಳೆ ಕೆಲಸ ಆಗುತ್ತೆ ಚಾಲಕರಿಗೆ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂಕುಲ್ ಏನು ಹೇಳ್ತೀನಿ? ನಾನು ಇಲ್ಲಿ ನಮ್ಮ ಗಂಗಣ್ಣವರು, ಮಾಳಪ್ಪನವರು, ಮತ್ತು ಈ SBI ಹೇಮಂತಣ್ಣವರು, ಮತ್ತು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವರ ಹೆಸರಿನಲ್ಲಿ ನಮ್ಮ ಚಾಲಕರೇ ಅವರು ನನ್ನಂಥ ಹಿರಿಯರಿಗೆ ಈ ರೀತಿಯಾಗಿ ವ್ಯವಸ್ಥೆ ಮಾಡಿ ಸ್ವಲ್ಪ ಏನು ಅವರು ಮನಸ್ಸಿನಲ್ಲಿ ನಮ್ಮಂಥವ್ರಿಗೆ ಈ ಥರ ಸಹಾಯ ಮಾಡುವಂಥ ಒಂದು ಇದರಿಂದ ಮಾಡ್ತಾವ್ರೆ. ಅವ್ರಿಗೆಲ್ಲ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ಗಂಗಣ್ಣ ಅವ್ರಿಗೆ ಅವ್ರ ಮುಖಾಂತರ ಅವ್ರ ಹೆಸರುಗಳೇ, ಅಣ್ಣ ನಿಮ್ಗೆ ಈ ಥರ ಸ್ಪಾನ್ಸರ್ ಮಾಡಿಸ್ತೀನಿ, ಹೀಗೆ ಅವ್ರಿಗೆ ಭೇಟಿ ಮಾಡ್ತೀನಿ. ಹೇಮಂತಣ್ಣವರು ಮೊದಲಿಂದನೇ ನನಗೆ ಪರಿಚಯ ಅವರೇ, SBI ಹೇಮಂತಣ್ಣ ಅವರು. ಮತ್ತು ಇವರು ಸುಬ್ರಹ್ಮಣ್ಯ ಸ್ವಾಮಿ ದೇವರ ಹೆಸರಿನಲ್ಲಿ ಮಾಡ್ತಾ ಇರೋ ಚಾಲಕರು ನನಗೆ ಇವತ್ತೇ ಪರಿಚಯ ಆಗಿದ್ದು. ಅವರು ನನ್ನಂಥ ಹಿರಿಯ ಚಾಲಕರಿಗೆ ಇವತ್ತೊಂದು ದಿವಸ ಮಕ್ಕಳು ಅರ್ಥ ಮಾಡ್ಕೊಳ್ಳಲ್ಲ. ಇವತ್ತು ಜೊತೆಗಾರರಾಗಿ ಚಾಲಕರು ಅರ್ಥ ಮಾಡಿಕೊಂಡು ಏನೋ ಹಿರಿಯ ಚಾಲಕರು ಈ ಥರ ಅಂತ ಹೇಳ್ಬಿಟ್ಟಿದ್ದಾನೆ, ಅವರು ಮನಸ್ಫೂರ್ತಿಯಾಗಿ ಏನೋ ಈ ಥರ ಒಂದು ಸೇವೆ ಮಾಡಿಕೊಟ್ಟು ನನ್ನಂಥವ್ರಿಗೆ ಅನುಕೂಲ ಮಾಡಿಕೊಟ್ಟಂಥ ಗಂಗಣ್ಣ ಅವರು, ಮಾಳಪ್ಪಣ್ಣ ಅವರು, ಅಂಜಿ ಅವರು, ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಹೆಸರಿನಲ್ಲಿ ಸೇವೆ ಕೊಡ್ತಾ ಇರೋಂಥ ಚಾಲಕರು ಹಾಗೂ SBI ಹೇಮಂತಣ್ಣ ಅವ್ರಿಗೆ ನಾನು ಇವರಿಗೆಲ್ಲ ಕುಟುಂಬಕ್ಕೆ ಭಗವಂತ ಆಯುರಾರೋಗ್ಯ ಕೊಟ್ಟು ಚೆನ್ನಾಗಿ ಮಾಡಲಿ, ನನ್ನಂಥ ಹೆಚ್ಚಿನಾದ ಜನಗಳಿಗೆ ಸಹಾಯ ಮಾಡುವಂಥ ಒಂದು ಸ್ಫೂರ್ತಿಯನ್ನು ಭಗವಂತ ಕೊಡಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಖಂಡಿತ ಒಂದು ನಿಮ್ಮ ಕೈಯಲ್ಲಿ ಮಾಡ್ಸೋಕ್ಕಾಗಲ್ಲ ಅಂತ ನಾವು ಮಾಡ್ಕೊಡ್ತಾ ಇಲ್ಲ. ಈ ವಯಸ್ಸಲ್ಲೂ ದುಡಿತಾ ಇದ್ದೀರಲ್ಲ, ಕಷ್ಟ ಬಿದ್ದೆ, ಅದಕ್ಕೆ ನಮ್ಮ ಸಪೋರ್ಟು. ಹೌದಣ್ಣ. ಚಾಲಕರೇ ಅರ್ಥ ಮಾಡ್ಕೊಳ್ಳೋದು. ನೋಡಿ, ಮಕ್ಕಳು ಅರ್ಥ ಮಾಡ್ಕೊಳ್ಳೋದಿಲ್ಲ, ಮಕ್ಕಳು ಎದುರು ನಿಲ್ತಾರೆ. ಅರ್ಥ ಆಯ್ತಾ? ನೋಡಿ, ಚಾಲಕರಾಗೋಕ್ಕೆ ಸಂಪೂರ್ಣವಾಗಿ ಬೆಳಗ್ಗೆ ಸಂಜೆ ನೋಡೋದು ಚಾಲಕರಿಗೆ ಗೊತ್ತಿರುತ್ತೆ. ಚಾಲಕರಿಗೆ ನೋವು ಚಾಲಕರಿಗೆ ಗೊತ್ತಿರುತ್ತೆ. ಮಕ್ಕಳಿಗೆ ಏನು ಅರ್ಥ ಆಗುತ್ತೆ? ಅದಕ್ಕೆ ನೋಡಿ, ಇಂಥ ಒಬ್ಬರು ಸೇವಾರ್ಥಿಗಳು ಸುಬ್ರಹ್ಮಣ್ಯ ಸ್ವಾಮಿ ದೇವರ ಹೆಸರಿನಲ್ಲಿ ಸೇವಾ ಕೊಡೋವಂಥ ಚಾಲಕರಾಗಿರಲಿ, SBI ಹೇಮಂತಣ್ಣ ಆಗಲಿ, ಇಂಥವರು ನಮ್ಮಂಥವ್ರಿಗೆ ಅರ್ಥ ಮಾಡಿಕೊಂಡು ಈ ನಮ್ಮ ಮಾಳಪ್ಪಣ್ಣ, ಗಂಗಣ್ಣ ಇವ್ರ ಮುಖಾಂತರ ನಮ್ಮಂಥವ್ರಿಗೆ ಒಂದು
ಸಹಾಯ ಮಾಡ್ತಾವ್ರೆ. ಇದಕ್ಕೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅವ್ರ ಕುಟುಂಬಕ್ಕೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಧನ ಸಂಪತ್ತು ಕೊಟ್ಟು ಅವರಿಗೆ ಇನ್ನೂ ಹೆಚ್ಚಿನ ಸ್ಫೂರ್ತಿ ಕೊಡಲಿ ಅಂತ ಅಂದ್ಬಿಟ್ಟು ನಾನು ಈ ತೊದಲು ಮಾತಿನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.